ನೋಡಪ್ಪ ತಂದೆ, ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಸೀಕ್ರೆಟ್ನ ಬಿಟ್ಕೊಡ್ಬೇಡ ಅಂತ. ಆದ್ರೂ ನಾ ಮೈಸೂರು ರೋಡಲ್ಲಿದ್ದೀನಿ, ಬರ್ತಾ ಇದ್ದೀನಿ ಅಂತ ವಿಷಯ ಲೀಕ್ ಮಾಡ್ತಾ ಇದೆಯಲ್ಲ, ನೀನ್ ಮಾಡೋದು ಸರಿ ನೀನು? ಆಯ್ತು ಬಿಡು, ಮಾತಾಡ್ತಾ ಏನೋ ಫ್ಲೋನಲ್ಲಿ ಬಂದ್ಬಿಡ್ತು. ಆಮೇಲೆ ಮ್ಯಾನೇಜ್ ಮಾಡ್ದಲ್ಲ, ನೀನು ಸುಮ್ಮನೆ ಸಿಕ್ಕಿದ್ದು ಚಾನ್ಸ್ ಅಂತ ಕ್ಲಾಸ್ ತಗೋಬೇಡ. ನನ್ನ ಮಗ ನೀನು ಅಪರ್ಣ ಹತ್ರ ಇದಕ್ಕಿಂತ 10 ಪಟ್ಟಷ್ಟು ಮಂಟಿನ ಕೆಲಸ ಮಾಡಿದ್ಯಾ. ಅವ್ರ ಹತ್ರ ಉಗಿಸ್ಕೊಂಡಿಲ್ವಾ? ಮನೆಯಿಂದ ಆಚೆ ಹಾಕ್ಸ್ಕೊಂಡಿಲ್ವಾ? ಇದಕ್ಕೆ ಕಣ ಹೇಳೋದು, ಯಾರ ಮೇಲೂ ಕನ್ಸನ್ ತೋರಿಸ್ಬಾರ್ದು ಅಂತ. ನನ್ನ ಬೆಲೆ ನಿನಗೆ ಇವಾಗ ಗೊತ್ತಾಗಲ್ಲ, ನಾನು ಟಿಕೆಟ್ ತಗೊಂಡ್ ಮೇಲೆ ಹೋಗ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ನಿನಗೆ. ಏಯ್ ಬಿಡ್ತೋನಾ, ತಮಾಷೆಗೂ ಆ ಥರ ಮಾತಾಡ್ಬೇಡ. ಏನೋ ಮಗು ಸಿಕ್ತಲ್ಲ ಅನ್ನೋ ಖುಷಿ ನಾನು ಇದ್ರೆ ಬಾಯಿ ಬಂದ ಮಾತಾಡ್ತೀಯ. ಆಯ್ತು ಬಿಡಪ್ಪ, ಬಿಡ್ತು. ನಾನು ನಿನ್ ಬಿಟ್ಟು ಎಲ್ಲೋ ಹೋಗ್ತೀನಿಲೇ. ಕೊನೆವರೆಗೂ ಬೆನ್ನಿಗೆ ಬಿದ್ದು ಬೇತಾಳ ತರ ಹಿಂದೆನೆ ಇದ್ದು ಕಾಡ್ತಾನೆ ಇರ್ತೀನಿ. ಓಕೆನಾ? ಮತ್ತೇನು ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲಪ್ಪ, ಸುಮ್ಮನೆ ಹಾಗೆ ನಾವಿರೋ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮಗು ಸಿಕ್ಕಿದೆ ಅಂತ ಖುಷಿ, ಹೇಳಕ್ಕಾಗ್ತಾ ಇಲ್ಲ ಅಂತ ಕಷ್ಟ, ಒಳಗಡೆ ಇಟ್ಕೊಳಕ್ಕಾಗ್ತಾ ಇಲ್ಲ, ಹೇಳಕ್ಕಾಗ್ತಾ ಇಲ್ಲ, ಏನೋ ಒಂಥರ ಸಂಕಟ, ತಳಮಳ. ಏನೋ ಗೆಳೆಯ ಈ ತರ ಹೇಳ್ತಾ ಇದ್ಯಾ? ಮಗು ಕಳೆದೋಗಿತ್ತಲ್ಲ, ಅದಕ್ಕಿಂತ ದೊಡ್ಡದೇನೋ ಇದು? ಅಲ್ಲ, ಗಂಟ್ಲಲ್ಲಿ ವಿಷಾನೇ ಇಟ್ಕೊಂಡಿದ್ದಂತಪ್ಪ, ಅಂತದ್ರಲ್ಲಿ ಅಮೃತನ ಇಟ್ಕೊಳಕ್ಕಾಗಲ್ವೇನ? ಅದು ಸರಿನೇ ಅನ್ನು. ಮೇಡಮ್, ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ಬಿಡ್ತೀನಿ. ಮೇಡಮ್, ಬನ್ನಿ. ಕನ್ಫರ್ಮ್ ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದ್ದೆ ಭೂಮಿಕಾ? ಮಗುನ ಒಂದಿನ ಬಿಟ್ಟು ಹೋಗಿದ್ಯಾ? ಅದು ಎಷ್ಟು ಅಳ್ತಾ ಇತ್ತು ಗೊತ್ತಾ? ಅಷ್ಟು ಚಿಕ್ಕ ಮಗುನ ಯಾರಾದರೂ ಹೀಗೆ ಬಿಟ್ಟು ಹೋಗ್ತಾರಾ? ಹೋಗ್ಬಾರ್ದಿತ್ತು ಅತ್ತೆ.
ಬಟ್ ಪರಿಸ್ಥಿತಿ ಆಗಿತ್ತು, ಅನಿವಾರ್ಯವಾಗಿ ಹೋಗಲೇಬೇಕಾಯ್ತು. ಏನೇ ಆದರೂ ಮಗುನ ಹಾಕ್ಬಿಟ್ಟು ಹೋಗೋದು ಸರಿಯಲ್ಲ. ತಾಯಿ ಆದವಳು ಮಗು ಜೊತೆನೇ ಇರಬೇಕು. ಎಳೆ ಮಗು ಬೇರೆ. ಮಗುಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ ಜವಾಬ್ದಾರಿ? ಅಲ್ಲ, ನೀನು ಇದನ್ನ ಯೋಚನೆ ಮಾಡ್ಬೇಕಲ್ವಾ? ಏನು ಹಾಗೆ ನೋಡ್ತಾ ಇದೀಯಾ? ಉತ್ತರ ಕೊಡು. ಮಗುಗೇನಾದರೂ ಆದರೆ ಏನು ಗತಿ? ಯಾಕತ್ತೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಹಾಗೆಲ್ಲ ಏನೂ ಆಗಲ್ಲ. ಅಷ್ಟಕ್ಕೂ ಈಗಿನ ಸ್ಥಿತಿಯಲ್ಲಿ ಮನೆ ಒಳಗೆ ಏನಾದರೂ ಮಾಡೋ ಧೈರ್ಯ ಯಾರಿಗಿದೆ? ಇದೆ ಅಂತ ನನಗಂತೂ ಅನ್ಸಲ್ಲ. ಏನು ನಿನ್ನ ಮಾತಿನ ಅರ್ಥ? ಏನಿಲ್ಲ, ಮಗುನ ನಾನು ಒಂಟಿಯಾಗಿ ಬಿಟ್ಟು ಹೋಗಿಲ್ಲ ಅತ್ತೆ. ಮಗುನ ನೋಡ್ಕೊಳ್ಳೋದಕ್ಕೆ ನನ್ನಷ್ಟೇ ಪ್ರೀತಿ ಮಾಡೋ ಮಲ್ಲಿ ಇದ್ದಾಳಲ್ಲ, ಅವಳು ನೋಡ್ಕೋತಾಳೆ. ಮಲ್ಲಿ ಇರೋವರೆಗೂ ನನಗೆ ಯಾವ ಭಯನೂ ಇಲ್ಲ. ನಾನಿದ್ದಾಗೇನೆ. ಸರಿ, ನಿನಗೆ ಆ ಧೈರ್ಯ ಇದ್ರೆ ನಾನೇನು ಮಾಡೋಕ್ಕಾಗತ್ತೆ? ಹೋಗಿ ಮಗುನ ಸಮಾಧಾನ ಮಾಡು. ತುಂಬ ಹೊತ್ತಿಂದ ಆಟ ಮಾಡ್ತಾ ಇದೆ. ಎಷ್ಟೇ ಆಗಲಿ ನನ್ನ ಮಗ ಅಲ್ವಾ ಅತ್ತೆ? ಒಂದ್ಸಲ ಹಟ್ಟಕ್ಕೆ ಬಿದ್ದರೆ ಅಷ್ಟು ಈಸಿಯಾಗಿ ಸುಮ್ಮನಾಗಲ್ಲ.